Welcome 2024 December. Christ Grace Church welcomes you all to the 51st Sunday of the year 2024. Praise the Lord. Christ Grace Church ಸಭೆ ಪ್ರತಿಯೊಬ್ಬರಿಗೆ 51ನೇ ಭಾನುವಾರಕ್ಕೆ ನಿಮ್ಮೆಲ್ಲರನ್ನ ಏನ್ ಮಾಡ್ತಿದ್ದೀವಿ? ಸ್ವಾಗತಿಸ್ತೀವಿ. We welcome you all. Praise the Lord. Because we love you and we bless you. Amen. ನಾವು ನಿಮ್ಮನ್ನು ಪ್ರೀತಿಸ್ತೇವೆ ಕೂಡ, ಹೌದು, ನಾವು ನಿಮ್ಮನ್ನು ಆಶೀರ್ವದಿಸ್ತೀವಿ. Hallelujah. Praise the Lord. ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧವಾಗಿದ್ದೀರಾ? ಎಷ್ಟು ಜನ ಸಿದ್ಧವಾಗಿದ್ದೀರಾ? ಓಕೆ. ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವೆಲ್ಲರೂ ಏನ್ ಮಾಡಿ ಅಂದ್ರೆ ನಿಮ್ಮ ರೈಟ್ ಹ್ಯಾಂಡ್ ಅನ್ನ ಪರಲೋಕದ ಕಡೆಗೆ ಚಾಚಿ ಹೇಳಿ, ಥ್ಯಾಂಕ್ ಯು ಲಾರ್ಡ್. ವಂದನೆ ಯೇಸುವೇ. ಪ್ರೈಸ್ ಲಾರ್ಡ್. ಸೊ ಇವತ್ತು ನಾವು ನೋಡ್ತಿರುವಂತ ವಿಷಯ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತಾ ಸ್ತುತಿ. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ನಾವು ಯಾರಿಗೆ ಥ್ಯಾಂಕ್ಸ್ ಗಿವಿಂಗ್, ನಾವು ಯಾರಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕಂದ್ರೆ ದೇವರಿಗೆ. ಯಾಕೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು? ಇಡೀ ವರ್ಷದ ದೇವರು ಕಣ್ಮಣಿ ಅಂತ ಕಾಪಾಡಿ ಈ 51ನೇ ಭಾನುವಾರಕ್ಕೆ ನಮ್ಮನ್ನ ದೇವರು ನಡೆಸಿದ್ದಾರೆ. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಎಲ್ಲರ ಹತ್ರ ಬೈಬಲ್ ಇದೆಯಾ? ತಿರುಗಿಸುವ ನಮ್ಮ ಬೈಬಲ್ ಅನ್ನ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನವನ್ನು ಯಾರಾದ್ರೂ ಓದಿ. 1 Thessalonians chapter 5 verse 18. 1 ಥೆಸಲೋನಿಕ 5:18. 1 Thessalonians chapter 5 verse 18. ಎಲ್ಲದರಲ್ಲಿಯೂ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. Read it in English. Okay. Praise the Lord. ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ತೇವೆ, ಎಲ್ಲದರಲ್ಲಿಯೂ ಏನ್ ಮಾಡ್ಬೇಕಂತೆ? ಕೃತಜ್ಞತಾ ಸ್ತುತಿಯನ್ನ ಮಾಡಬೇಕಂತೆ. ಇದೇ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನೀವು ಯಾರಿಗೆ ಕೃತಜ್ಞತಾ ಸ್ತುತಿ ಮಾಡ್ಬೇಕಂತೆ? ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕು. ಪ್ರೈಸ್ ಲಾರ್ಡ್. ಇನ್ನ ಈ ವರ್ಷ ಮುಗಿಲಿಕ್ಕೆ ಕೇವಲ ಎಷ್ಟು ದಿನಗಳಿದೆ? 9 ದಿನಗಳು ಮಾತ್ರ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇಷ್ಟು ದಿನಗಳವರೆಗೂ ಕಣ್ಮಣಿ ಅಂತ ಕಾಪಾಡಿದ ದೇವರಿಗೆ ನೀವು ಕೃತಜ್ಞತೆ ಸಲ್ಲಿಸ್ತೀರೋ ಇಲ್ವೋ? ಎಷ್ಟು ಜನ ಸಲ್ಲಿಸ್ತೀರಾ? ಸಲ್ಲಿಸುವವರು ಕೈ ಎತ್ತಿ ನೋಡುವರು. ನಿಮ್ಮ ಕೈಗಳನ್ನು ನಾನು ನೋಡದೇ ಇರಬಹುದು, ನಿಮ್ಮನ್ನು ಉಂಟು ಮಾಡಿದ ದೇವರು ನೋಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ನನ್ನ ಕಣ್ಣುಗಳು ನಿಮ್ಮನ್ನು ನೋಡದೇ ಇರಬಹುದು, ನಿಮ್ಮನ್ನು ಉಂಟು ಮಾಡಿದ ಆತನ ಕಣ್ಣುಗಳು 24/7 ಅತಿ ಸೂಕ್ಷ್ಮವಾಗಿ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರನ್ನ ನೋಡಿ ಹೇಳಿ, ಕರ್ತನೇ ಈ ವರ್ಷವೆಲ್ಲ ಕಾಪಾಡಿದಕ್ಕಾಗಿ ನಿಮಗೆ ವಂದನೆಗಳು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಎಲ್ಲಾ ವಿಷಯದಲ್ಲಿ ನಾವೇನಾಗಿರ್ಬೇಕಂತೆ? ಕೃತಜ್ಞತಾ ಸ್ತುತಿ ಮಾಡುವವರಾಗಿರ್ಬೇಕಂತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನು ಬೇರೆ ಬೇರೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಗಿವ್ ಥ್ಯಾಂಕ್ಸ್ ಅಂತ ಹೇಳುತ್ತೆ, ಎಕ್ಸಾಲ್ಟ್ ಅಂತ ಹೇಳುತ್ತೆ, ಹಾನರ್ ಅಂತ ಹೇಳುತ್ತೆ. ಪ್ರೈಸ್ ಲಾರ್ಡ್. ಆದ್ರೆ ಎಲ್ಲವೂ ಕೂಡ ಬಂದು ಇಲ್ಲಿ ನಿಲ್ತದೆ ಅಂದ್ರೆ ದೇವರಿಗೆ ನೀವು ಸಮರ್ಪಿಸುವಂತ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಎಲ್ಲದರಲ್ಲಿಯೂ ಅಂದ್ರೆ ಎಲ್ಲಾ ವಿಷಯದಲ್ಲಿಯೂ, ಇನ್ ಎವ್ರಿ ಸರ್ಕಮ್ಸ್ಟೆನ್ಸ್, ಇನ್ ಎವ್ರಿ ಸಿಚುವೇಶನ್ ನಾವು ಯಾರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು? ಯು ಹ್ಯಾವ್ ಟು ಹಾನರ್ ಗಾಡ್. ಪ್ರೈಸ್ ಲಾರ್ಡ್. ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕಾಗಿದೆ. ಯಾಕೆಂದ್ರೆ ನಮ್ಮನ್ನ ಕಾಯುವಾತನು ಆತನೇ. ಅದಕ್ಕೆ ನಾವು ಆತನಿಗೆ ಹೇಳ್ತೇವೆ, ಯೆಹೋವ ರೂವ, ನನ್ನ ಒಳ್ಳೆ ಕುರುಬನಾಗಿದ್ದಾನೆ. ನಮ್ಮ ಒಳ್ಳೆ ಕುರುಬನು ನಮ್ಮ ಜೊತೆಯಲ್ಲಿ ಇರುವವರೆಗೂ ಯಾವ ತೋಳಾಗ್ಲಿ ನರಿಯಾಗ್ಲಿ ಯಾವುದು ನಮ್ಮನ್ನು ಮುಟ್ಟುವುದಿಲ್ಲ. ಪ್ರೈಸ್ ಲಾರ್ಡ್. ಯಾಕೆಂದ್ರೆ ಯೂದ ಕುಲದ ಸಿಂಹವು ಗರ್ಜಿಸುವಾಗ ಇಡೀ ಪ್ರಪಂಚವೇ ಆತನಿಗೆ ಅಡ್ಡ ಬೀಳುತ್ತದೆ. ಪ್ರೈಸ್ ಲಾರ್ಡ್. ಯೂದ ಕುಲದ ಸಿಂಹವು
ನಮ್ಮ ಪಕ್ಷವಾಗಿ ನಿಲ್ಲುವಾಗ ಯಾವ ನೋಡಕ್ಕೂ ಇದ್ರ ಅವಶ್ಯಕತೆ ಇಲ್ಲ, ಯಾವ ನಾಯಿಗೂ ಇದ್ರ ಅವಶ್ಯಕತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಅದನ್ನು ಬರೀತಾನೆ, ದೇವರು ನಮ್ಮ ಜೊತೆಲಿರುವಾಗ ನಮ್ಮನ್ನ ಎದುರಿಸುವವರು ಯಾರು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಕಳೆದ ವಾರ ಯಾವ್ದ್ರ ಕುರಿತು ಮೆಸೇಜ್ ಕೇಳಿದ್ರಿ? 91 ಕೀರ್ತನೆ 91. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅದು ಪ್ರಯೋಜನವಾಗಿದೆ? ಆಮೆನ್. ಹಲ್ಲೆಲೂಯಾ. ನಿಜವಾಗಿ ಪ್ರಯೋಜನವಾಗಿತ್ತಾ ಅಥವಾ ನಾನು ಕೇಳ್ತಿದ್ದೀನಿ ಅಂತ ಹೇಳಿ? ಭಯಂಕರ ಪ್ರಯೋಜನವಾಯಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೀರ್ತನೆ 107 1ನೇ ವಚನವನ್ನು ಓದುವ. Psalms 107 verse 1. ಕೀರ್ತನೆ 107 1ನೇ ವಚನ. Psalms 107 verse 1. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನು ಒಳ್ಳೆಯವನು, ಆತನ ಕೃಪೆಯು ಆತನ ಶಾಶ್ವತ. ಕೃಪೆಯು ಶಾಶ್ವತವಾಗಿರುವುದು. ಪ್ರೈಸ್ ದಿ ಲಾರ್ಡ್. ರೀಡ್ ಇಟ್ ಇನ್ ಇಂಗ್ಲಿಷ್. Give thanks to the Lord, for Hmm. he is good, his love endures forever. ಓಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ರಿಗೂ ವಾಕ್ಯ ಸಿಗ್ತಾ ಎಲ್ರಿಗೂ ವಾಕ್ಯ? ಓಕೆ. ಸೊ ಈಗ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಪಕ್ಕದಲ್ಲಿರೋರನ್ನ ಕೈ ಹಿಡ್ಕೊಂಡು ಈ ವಾಕ್ಯವನ್ನು ಓದಿ ಅವ್ರನ್ನ ಆಶೀರ್ವಾದ ಮಾಡಿ. ಯೆಹೋವನಿಗೆ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿದೆ. ಆಶೀರ್ವಾದ ಮುಗಿತಾ? ಅಡ್ವಾನ್ಸ್ ಸ್ಪೀಡಲ್ಲಿ ಇದ್ದೀರಾ? ಯಾವ್ದು ವೆಪನ್ ಯೂಸ್ ಮಾಡ್ತಿರೋದು? ಹೈಪರ್ಸಾನಿಕ್ ಸ್ಪೀಡ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್. ಪ್ರೈಸ್ ದಿ ಲಾರ್ಡ್. ಯಾರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕಂತೆ? ದೇವಾದಿ ದೇವರಿಗೆ. You have to thank to the most high God. Praise the Lord. ಯಾಕೆಂದರೆ ಆತನ ಕೃಪೆಯು ಶಾಶ್ವತವಾದದ್ದು, ಆತನು ಒಳ್ಳೆಯವನಾಗಿದ್ದಾನೆ. Praise the Lord. Hallelujah. Praise the Lord. ಪಕ್ಕದಲ್ಲಿರೋರಿಗೆ ನೋಡಿ ಹೇಳಿ, ದೇವರು ಒಳ್ಳೆಯವನು. ಪ್ರೈಸ್ ದಿ ಲಾರ್ಡ್. ಯಾರು ಒಳ್ಳೆಯವರಂತೆ? ದೇವರು ಒಳ್ಳೆಯವನಾಗಿದ್ದಾನೆ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು. Give thanks to the Lord, for he is good. Praise the Lord. Hallelujah. ನಮ್ಮ ಜೀವಿತದ ಪ್ರತಿಯೊಂದು ಕ್ಷಣದಲ್ಲೂ ನಾವೇನ್ ಮಾಡ್ಬೇಕಂತೆ? ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸು. Praise the Lord. Hallelujah. 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 Praise the Lord. ಈಗ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ನಾವು ನೋಡಿದ್ರೆ ಒಂದು ಕ್ಯಾಟಗರಿ ತುಂಬಾ ಫೇಮಸ್ ಆಗ್ತದೆ. ಇನ್ಸ್ಪಿರೇಷನಲ್, ಮೋಟಿವೇಶನಲ್, ಫೇತ್, ಎನ್ಕರೇಜ್ಮೆಂಟ್, ಇದೆಲ್ಲ ನಾವು ಮಾಡಿದೀವಿ. ಪ್ರೈಸ್ ದಿ ಲಾರ್ಡ್. ಆದ್ರೆ ಸೆಲ್ಫ್ ಮೋಟಿವೇಟೆಡ್ ಮಾಡ್ಬೇಕಂದ್ರೆ ಕೀರ್ತನೆ 107 1 ಓದಿ, ಅದೇ ಸಾಕು. ಯಾರು ಬಂದು ನಿಮ್ಗೆ ಬೆನ್ನ ತಟ್ಟಿ ಸಪೋರ್ಟ್ ಮಾಡ್ಬೇಕಂತೇನಿಲ್ಲ, ಇದನ್ನು ಓದಿದ್ರೆ ಸಾಕು, ನಿಮ್ಮ ಒಳಗಿನ ಒಂದು ನವ ಚೈತನ್ಯ ಬರ್ತದೆ. ಯಾಕಂದ್ರೆ ಆ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಇದಕ್ಕಿಂತ ದೊಡ್ಡ ಮೋಟಿವೇಶನ್ ಯಾರಾದ್ರೂ ಬೇಕಾ ನಿಮಗೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವಾಗಾದ್ರೂ ವೀಕ್ ಆದಾಗ ಅಥವಾ ಯಾರೂ ನೀವು ಮಾಡಿದ ಕೆಲಸಕ್ಕೆ ಅಪ್ರಿಶಿಯೇಟ್ ಮಾಡ್ಲಿಲ್ವಾ, ಈ ವಾಕ್ಯ ತೆಗೆದು ನೋಡಿ. ಪ್ರೈಸ್ ದಿ ಲಾರ್ಡ್. ದಾವೀದನೇ ನಿಮಗೆ ಹೇಳ್ದಾಗಿರುತ್ತೆ, ಯಾಕಂದ್ರೆ ಕೀರ್ತನೆಯನ್ನು ಬರೆದವನೇ ಆತ. ಪ್ರೈಸ್ ದಿ ಲಾರ್ಡ್. ಆತನು ಸುಮ್ಮನೆ ಕೀರ್ತನೆಗಳನ್ನ ಬರೀಲಿಲ್ಲ, ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು ದೇವರು ಆತನಿಗೆ ಕೊಡುವ ಅನುಭವಗಳನ್ನ ಹಿಡಿದು ಕೀರ್ತನೆಗಳನ್ನು ರಚಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓದಿಸಿದಂತ ಎರಡೂ ವಚನಗಳಲ್ಲಿ ಒಂದು ಕಾಮನ್ ಥಿಂಗ್ ಏನು? ಕೃತಜ್ಞತಾ ಸ್ತುತಿ, ಥ್ಯಾಂಕ್ಸ್ ಗಿವಿಂಗ್. ಪ್ರೈಸ್ ದಿ ಲಾರ್ಡ್. ನಾವೇನ್ ಮಾಡ್ಬೇಕಂತ? ಕೃತಜ್ಞತಾ ಸ್ತುತಿಯನ್ನ
ನಾವು ಮಾಡಬೇಕು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಸೊ ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿ ಕೃತಜ್ಞತಾ ಸ್ತುತಿ ಮಾಡ್ತಿದ್ರು ಅನ್ನೋದನ್ನ ಹೇಳಿ ನಾನು ನೆಕ್ಸ್ಟ್ ಮುಂದಕ್ಕೆ ಹೋಗಿ ನಾನು ವಾಕ್ಯವನ್ನು ಮುಗಿಸ್ತೇನೆ. ಪ್ರೈಸ್ ಲಾರ್ಡ್. ಹಳೆ ಒಡಂಬಡಿಕೆ ಸಮಯದಲ್ಲಿ ದೇವರು ಮಾಡಿದ ಉಪಕಾರಗಳನ್ನು ನೆನೆಸೋರು ಯಾವ ರೀತಿ ಕೃತಜ್ಞತಾ ಸ್ತುತಿ ಮಾಡ್ತಾ ಇದ್ರು ಅಂದ್ರೆ, ಬಲಿಗಳನ್ನು ಅರ್ಪಿಸ್ತಾ, ಯಜ್ಞಗಳನ್ನು ಅರ್ಪಿಸ್ತಾ ದೇವರಿಗೆ ಏನ್ ಮಾಡ್ತಾ ಇದ್ರು? ಕೃತಜ್ಞತಾ ಸ್ತುತಿಗಳನ್ನು ಮಾಡ್ತಾ ಇದ್ರು. ಮಹಾಯಾಜಕನ ಬಳಿಗೆ ಅವರು ದೇವರಿಗೆ ಏನನ್ನು ಅರ್ಪಿಸಬೇಕು ಅಂತ ಇತ್ತು, ಕುರಿ ದನ ಆಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಲಾವಕಿಗಳಾಗಿರ್ಬೋದು, ಏನೇ ಆಗಿರ್ಬಹುದು, ತಂದವರು ಎಲ್ಲಿ ಯಾರು ಕೊಡ್ತಾ ಇದ್ರು? ಯಾಜಕನಿಗೆ ಕೊಡ್ತಾ ಇದ್ರು. ಯಾವ ಯಾಜಕನಿಗೆ? ಹಿರಿಯ ಯಾಜಕನಿಗೆ, ಮಹಾಯಾಜಕನಿಗೆ ಕೊಡ್ತಾ ಇದ್ರು. ಹೈ ಪ್ರೀಸ್ಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಮಹಾಯಾಜಕನಿಗೆ ತಂದು ಕೊಡ್ತಾ ಇದ್ರು. ಏನನ್ನು ಕೊಡ್ತಾ ಇದ್ರು? ಕುರಿ ಏನು? ಯಜ್ಞಗಳನ್ನ, ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ಅವರು ಈ ರೀತಿಯಾಗಿ ತಮ್ಮ ಕೃತಜ್ಞತೆಗಳನ್ನ, ದೇವರ್ ಸೋ ಥ್ಯಾಂಕ್ಫುಲ್ ಟು ಗಾಡ್ ಇನ್ ದಿಸ್ ಮ್ಯಾನರ್, ಈ ರೀತಿಯಾಗಿ ಈ ವಿಧವಾಗಿ ದೇವರಿಗೆ ಅವ್ರು ಏನ್ ಮಾಡ್ತಾ ಇದ್ರು? ಕೃತಜ್ಞತೆ ಸ್ತುತಿಯನ್ನ ಸಲ್ಲಿಸ್ತಾ ಇದ್ರು. ಹೌದಾ? ಈಗ ದೇವರು ಯಾವ ರೀತಿ ಕೃತಜ್ಞತೆಯನ್ನು ವಹಿಸ್ತಾರೆ ನಿಮ್ಮ ಹತ್ರ? ಯಾವ ರೀತಿಯಾಗಿ? ಬಲಿಗಳನ್ನ ಆತನು ನಿಮ್ಮ ಹತ್ರ ಕೇಳ್ತಾ ಇಲ್ಲ, ಯಜ್ಞ ಹೋಮ ಹವನಗಳನ್ನ ಆತನು ಕೇಳ್ತಾ ಇಲ್ಲ, ನಿಮ್ಮನ್ನೇ ಆತನು ಕೇಳ್ತಾ ಇಲ್ಲ. He doesn't need your position, he doesn't need your wealth, nothing, he needs you. Praise the Lord. ನಿಮ್ಮಿಂದ ಆತನು ಬಯಸ್ತಿರೋದೇನೆಂದ್ರೆ, ನಿಮ್ಮ ಹೃದಯದಲ್ಲಿ ಆತನಿಗೆ ಸ್ಥಳವಿದೆಯಾ? Hallelujah. Do you have place for him? Hallelujah. Hallelujah. ಯಾಕೆಂದ್ರೆ ದೇವರು ಒಳ್ಳೆಯವನು, ಆತನು ಯಾವಾಗಲೂ ಒಳ್ಳೆಯವನಾಗಿರ್ತಾನೆ. Hallelujah. Praise the Lord. ಇಡೀ ವರ್ಷವೆಲ್ಲ ದೇವರು ನಮಗೆ ಒಳ್ಳೆಯವನಾಗಿದ್ದು ನಡೆಸ್ತಾ ಬಂದಿದ್ದಾನೆ. ಇದುವರೆಗೂ ನಡೆಸಿದ ದೇವರು ಇನ್ನು ಮುಂದೆಯೂ ನಡೆಸಲು ಆತನ ಏನಾಗಿದೆ? ಶಕ್ತನಾಗಿದ್ದಾನೆ. Praise the Lord. Hallelujah. ನಾವು ನೋಡ್ತೇವೆ ಹಿಂದಿನ ಕಾಲದಲ್ಲಿ ಅಥವಾ ಹಳೆ ಒಡಂಬಡಿಕೆ ಸಮಯದಲ್ಲಿ ನೋಡಿದ್ರೆ ಯಜ್ಞ ಹೋಮಗಳನ್ನು ಅವರು ಮಾಡ್ತಾ ಇದ್ರು. ಆದ್ರೆ ದೇವರು ಇವತ್ತು ನಮ್ಮ ಹತ್ರ ಬಯಸ್ತಿರುವಂತ ಕೃತಜ್ಞತೆ ಯಾವುದಂದ್ರೆ, ಸ್ತುತಿಯ ರೂಪದಲ್ಲಿ, ಆರಾಧನೆಯ ರೂಪದಲ್ಲಿ ದೇವರು ಕೃತಜ್ಞತಾ ಸ್ತುತಿಗಳನ್ನ ಬಯಸ್ತಾರೆ. ನೋಡಿ, ಈ ಕೃತಜ್ಞತೆ ಅಂತ ಹೇಳಿ ಏನ್ ಹೇಳ್ತಾ ಇದೆ? 107:1 ಏನ್ ಹೇಳ್ತಾ ಇದೆ? ಕೀರ್ತನೆ 107:1, ಕೃತಜ್ಞತಾ ಸ್ತುತಿ ಮಾಡಿರಿ. ಕೃತಜ್ಞತೆ ಮಾಡ್ರಿ ಅಂತ, ಕೃತಜ್ಞತಾ ಸ್ತುತಿ ಸ್ತೋತ್ರ ಆರಾಧನೆ ಯಾವಾಗ ಬರುತ್ತೆ? ನೀವೇನಾದ್ರೂ ಕಳ್ಕೊಂಡಾಗ ಬರುತ್ತಾ? ಅಥವಾ ಯಾರಾದ್ರೂ ಸತ್ತಾಗ ಬರುತ್ತಾ? ಇವ್ರು ಸತ್ರು ಅದಕ್ಕೆ ನಾನು ಸ್ತುತಿ ಮಾಡ್ತೀನಿ ಅಂದ್ರೆ ಏನಿಲ್ಲ, ಇವ್ನು ಮೆಂಟಲ್ ಆಗಿದ್ದಾನೆ ಅಂತಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯಾವಾಗ ಕೃತಜ್ಞತೆ ಬರುತ್ತೆ, ಯಾವಾಗ ಸ್ತುತಿ ಬರುತ್ತೆ? ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ವರ್ಷವೆಲ್ಲ ದೇವರು ನಿಮ್ಮನ್ನ ಕಣ್ಮಣಿ ಅಂತ ಕಾಪಾಡಿ ನಡೆಸಿದ್ದಾರೆ. ಇನ್ನು ಒಂದೇ ವಾರ ಈ ವರ್ಷ ಮುಗಿಲಿಕ್ಕೆ, ನೆಕ್ಸ್ಟ್ 2025ಕ್ಕೆ ಕಾಲಿಡುವಾಗ ಹಳೆಯ ಮನುಷ್ಯನಾಗಿ ಕಾಲಿಡಬೇಕಾ, ಹೊಸ ಮನುಷ್ಯನಾಗಿ ಕಾಲಿಡಬೇಕಾ? ಚಾಯ್ಸ್ ನಿಮ್ದು. ಹಲ್ಲೆಲೂಯಾ. ಯಾಕಂದ್ರೆ ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ಈಗಲೂ ಹೇಳ್ತಿದ್ದೀನಿ, ಡೇಟ್ಸ್ ಚೇಂಜ್ ಆಗತ್ತೆ, ಕ್ಯಾಲೆಂಡರ್ಸ್ ಚೇಂಜ್ ಆಗುತ್ತೆ, ಮಂತ್ ಇಯರ್ ಚೇಂಜ್ ಆಗತ್ತೆ. ನಿಮ್ಮ ಹೃದಯ ಚೇಂಜ್ ಆಗದೆ ಹೋದ್ರೆ ಯು ಆರ್ ಇನ್ ಸ್ಟಿಲ್ ದ ಓಲ್ಡ್ ಪಿಟ್. ಅದೇ ಹೊಲಸಲ್ಲೇ ಇದ್ದೀರ. ಮೊದಲು ಬದಲಾವಣೆ ನಮ್ಮಲ್ಲಿ ಬರಬೇಕು. ಕೆಲವರು ಇರ್ತಾರೆ, ಈಗ ಹೆಂಗೋ ಮಾಡ್ಬಿಟ್ಟಿದೀನಿ, ಇದನ್ನ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ, ನೆಕ್ಸ್ಟ್ ಮಂತ್ ಇಂದ ಚೇಂಜ್ ಆಗ್ತೀನಿ. ಇನ್ನು ಕೆಲವರು ಇರ್ತಾರೆ, ಈ ವರ್ಷ ಕುಡಿದು ಬಿಟ್ಟೆ ನಾನು, ನೆಕ್ಸ್ಟ್ ಇಯರ್ ಆ ಕ್ಯಾರೆಕ್ಟರ್ ಮಾತ್ರ ಯಾವತ್ತೂ ಚೇಂಜ್ ಆಗಲ್ಲ. ಇನ್ನು ಕೆಲವರು ಇರ್ತಾರೆ, ಅಯ್ಯ ನಾನು ತುಂಬಾ ಸೀರಿಯಲ್ ನೋಡ್ಬಿಟ್ಟೆ, ಯಾಕೋ ನೋಡ್ಬಾರ್ದು ಅಂತ ಅನಿಸ್ತಿದೆ, ಏನೋ ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ, ಇನ್ನೇನು ಒಂದು 8 ದಿನ, ಈ 8 ದಿನ ನೋಡ್ಬಿಟ್ಟು ಹೊಸ ವರ್ಷದಿಂದ ಮಾಡೋದು. ಆಯ್ತಾ? ಇನ್ನೂ ಕೆಲವರು ಹೆಂಗಿರ್ತಾರೆ, ಇಷ್ಟು ವರ್ಷ ಪೂರ್ತಿ ವರ್ಷ ಇಡೀ ಎಲ್ಲ ಸಿನಿಮಾ ಹಾಡುಗಳು ಕೇಳ್ಕೊಂಡು ಸಿನಿಮಾಗೆ ಹೋಗಿ ಬಂದೆ, ಇನ್ನೇನು 8 ದಿನ, ಅದನ್ನ ಯಾಕೆ ವೇಸ್ಟ್ ಬಿಡೋಣ, ಅದಕ್ಕೂ ಹೋಗ್ಬಿಡೋಣ, ಹೊಸ ವರ್ಷದಲ್ಲಿ ಚೇಂಜ್ ಆಗೋದು.
ಪ್ರೈಸ್ ಲಾರ್ಡ್. ಯಾವ ಗಳಿಗೆಯಲ್ಲಿ ಏನು ಸಂಭವಿಸುತ್ತೆ ಎಂಬುದು ನಿಮಗೆ ಅರಿಯದೇ ಇರುವುದರಿಂದ ಸಮಯ ಇರುವಾಗಲೇ ಎಚ್ಚರವಾಗಿದೆ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಕಳ್ಳನು ಬರುವಂತೆ ಆತನು ಬರುವ ದಿನಗಳು. ಯು ನೆವರ್ ನೋ. ನಿಮಗೆ ಯಾವಾಗಲೂ ಕೂಡ ಗೊತ್ತಿಲ್ಲ ಆತನು ಯಾವಾಗ ಬರ್ತಾನೆ ಅಂತ. ಸಿದ್ಧವಾಗಿರುವವರು ಮೊದಲಿಂಗನೊಟ್ಟಿಗೆ ಹೋಗುವರು, ಸಿದ್ಧವಾಗದಿರುವವರು ಕೈ ಬಿಡಲ್ಪಡುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಂದು ಡಿಬೇಟ್ಗಳು ತುಂಬಾ ಚೆನ್ನಾಗಿ ನಡೀತವೆ. ಕೆಲವೊಬ್ರು ಇಲ್ಲಿ ಏನಂದ್ರೆ ಅಷ್ಟು ಯಾರು ಮಾತಾಡಲ್ಲ, ಬಟ್ ನಮ್ಮ ಹತ್ರ ಕೇಳಿದ್ದಾರೆ, ಸೀರಿಯಲ್ ನೋಡೋದ್ರಲ್ಲಿ ಏನು ತಪ್ಪು? ಸೀರಿಯಲ್ ನೋಡೋದ್ರಲ್ಲಿ ಏನು ತಪ್ಪು? ನಮ್ಮ ಈಗ ನಾರ್ಮಲ್ ಆಗಿ ಏನು ಸೊಸೈಟಿಯಲ್ಲಿ ನಡೆಯುತ್ತೆ ಅದನ್ನೇ ತೋರಿಸ್ತಿದ್ದಾರೆ ಅಂತ ಹೇಳ್ತಾರೆ, ಹೌದಾ? ಆದ್ರೆ ನಿಮಗೆ ಗೊತ್ತಿಲ್ಲದ ವಿಷಯ ಏನಂದ್ರೆ, ಸೊಸೈಟಿಯಲ್ಲಿ ಏನ್ ನಡೆಯುತ್ತೋ ಅದನ್ನ ಅವ್ರು ತೋರಿಸ್ತಾ ಇಲ್ಲ. ಅವ್ರು ಏನ್ ತೋರಿಸ್ತಿದ್ರು ಅದೇ ಸೊಸೈಟಿಯಲ್ಲಿ ನಡೀತಾ ಇದ್ರು. ಸೀರಿಯಲ್ ಅಲ್ಲಿ ಮನೇಲಿ ಏನ್ ನಡೆಯೋದು ಅದನ್ನ ತೋರಿಸ್ತಿಲ್ಲ, ಸೀರಿಯಲ್ ನೋಡಿ ಮನೇಲಿ ನಡೀತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವ್ದ್ಯಾವ್ದ್ರಿಂದೆಲ್ಲ ಇನ್ಸ್ಪಿರೇಷನ್. ವಾಕ್ಯವತಿ ಅದಕ್ಕಿಂತ ದೊಡ್ಡ ಇನ್ಸ್ಪಿರೇಷನ್ ಭೂಮಿ ಮೇಲೆ ಎಲ್ಲ ಹುಡುಕಿದ್ರು ಸಿಗಲ್ಲ. ಯಾಕಂದ್ರೆ ದೇವರ ವಾಕ್ಯವು ಸಜೀವವಾದ, ಹದವಾದದ್ದು, ಕಾರ್ಯ ಸಾಧಿಸುವಂತ, ಕೀಲು ಮಜ್ಜೆಗಳನ್ನ ತೋರಿಕೊಂಡು ಹೋಗುವಷ್ಟು ಹದವಾದದ್ದು ಅಂತ ಇಬ್ರಿಗೆ ಬರೆದ ಪತ್ರಿಕೆಯಲ್ಲಿದೆ. ಯಾವ್ದು ಬೇಕು ನಿಮಗೆ? ಸೀರಿಯಲ್, ಸೀರಿಯಲ್, ಸಿನಿಮಾದು ಅದರ ಸೀಕ್ರೆಟ್ಗಳು ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಬಿಗ್ ಬಾಸ್ ಅವೆಲ್ಲ. ಈಗ ಬಿಗ್ ಬಾಸ್ ಅಲ್ಲಿ ಏನಾಗಿದೆ, ಒಂದು 17 ಜನ 20 ಜನ ಮನೆ ಒಳಗೆ ಕೂಡ ಬಿಟ್ಟು ಎಷ್ಟು 36 ಕ್ಯಾಮ್ರಾ 56 ಕ್ಯಾಮ್ರಾ ನೋಡುತ್ತೆ. ನೆಕ್ಸ್ಟ್ ಇದೇ ಪ್ಯಾಟರ್ನ್ ಇಟ್ಕೊಂಡು ಪ್ರಪಂಚ ಎಲ್ಲ ಕ್ಯಾಮ್ರಾ ಒಬ್ಬ ಕಂಟ್ರೋಲ್ ಮಾಡ್ತಾರೆ. ಇದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ. ಟೈಮ್ ಇದೆ, ಇನ್ನು ಸ್ವಲ್ಪ ಆಟ ಆಡ್ತೀನಿ, ಆಯಸ್ಸು ಯಾವಾಗ ದೇವರು ಎರೇಸ್ ಮಾಡ್ತಾರೋ ಗೊತ್ತಿಲ್ಲ, ಜಾಗ್ರತೆಯಲ್ಲಿ ಇರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆಂದರೆ ನಾವು ಉಳಿದಿರುವುದು, ಜೀವಿಸ್ತಾ ಇರುವುದು ಆತನ ಕೃಪೆ. ನಮ್ಮ ಒಳ್ಳೆ ಕ್ರಿಯೆಗಳಿಂದಲ್ಲ, ನಮ್ಮ ದಾನ ಧರ್ಮಗಳಿಂದಲ್ಲ, ನಮ್ಮ ಪುಣ್ಯ ಕಾರ್ಯಗಳಿಂದಲ್ಲ. ಆತನಿಲ್ಲದೆ ಹೋದರೆ ಎಲ್ಲ ವೇಸ್ಟ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿನೇ ಹೇಳ್ತಾರೆ, ಒಬ್ಬ ಮನುಷ್ಯನು ಇಡೀ ಲೋಕವೆಲ್ಲ ಸಂಪಾದಿಸಿಕೊಂಡರು ಆತನ ಆತ್ಮವು ನಷ್ಟವಾದರೆ ಏನ್ ಪ್ರಯೋಜನ? ಇದೇನಾದ್ರೂ ಪ್ರಯೋಜನ ಇಲ್ಲ. ಶುಕ್ರವಾರ ದಿನ ಯಾರೆಲ್ಲ ಬಂದಿದ್ರಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಪಾಸ್ಟರ್ ಒಂದು ವಿಷಯ ಹೇಳಿದ್ರು. ಯಾರ ಕುರಿತು? ಶ್ರೀಮಂತನ ಕುರಿತು, ಲಾಜರ್. ಎಷ್ಟು ಜನಕ್ಕೆ ಆ ವಾಕ್ಯ ಅರ್ಥ ಆಯ್ತು? ಅರ್ಥ ಆಯ್ತಾ? ಅದೇ ನಿಮ್ಮ ಲೈಫ್ ಚೇಂಜಿಂಗ್ ಪಾಯಿಂಟ್. ಸುಖ ಭೋಗಗಳನ್ನು ಅನುಭವಿಸುವುದು ನಿಮ್ಮ ಸಕ್ಸಸ್ ಅಲ್ಲ. ನಿಮ್ಮ ಲೈಫ್ ಅಲ್ಲಿ ಕ್ರಿಸ್ತನ್ ಇರುವವರೆಗೂ ಪ್ರತಿದಿನ ಸಕ್ಸಸ್. ವಿಟಮಿನ್ ಎಂ, ವಿಟಮಿನ್ ಎಲ್ ಅದು ಇದ್ರು ಇಲ್ಲ ಅಂದ್ರೆ ಒಂದೇ. ವಿಟಮಿನ್ ಜೆ ಅದು ಲೈಫ್ ಅಲ್ಲಿ ಇದ್ರೆ ಯಾವತ್ತು ಕೂಡ ಸೋಲ್ ಅನ್ನೋದೇ. ಹಲ್ಲೆಲೂಯಾ. ಯಾಕಂದ್ರೆ ಸೋಲನ್ನೇ ನೋಡದೇ ಇರುವಂತವನು ನಮ್ಮ ದೇವರಾಗಿದೆ. ಮರಣವು ಕೂಡ ಆತನನ್ನು ಹಿಡಿದುಕೊಳ್ಳಲಿಲ್ಲ, ಪಾತಾಳದ ಶಕ್ತಿಗಳು ಕೂಡ ಆತನನ್ನು ತಡೆಯಲಿಲ್ಲ. ಮರಣವನ್ನ, ಪಾತಾಳವನ್ನು ಜಯಿಸಿದ ದೇವರು ನಮ್ಮ ದೇವರಾಗಿದೆ. ಅಂತ ದೇವರನ್ನು ಬಿಟ್ಟು ಬೇರೆ ವಿಷಯಗಳಿಗೆ ನೀವು ಕೃತಜ್ಞತರಾಗಿರ್ತೀರ ಅಂದ್ರೆ ನೀವು ಯಾರಿಗೆ ಅನ್ಯಾಯ ಮಾಡ್ತೀರಾ? ಒಂದ್ಸಾರಿ ನಿಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಒಂದು ದಿನಕ್ಕೆ ಸರಿಸುಮಾರು 68,000 ಜನ ಸಾಯ್ತಾರೆ ಒಂದು ದಿನಕ್ಕೆ ನಮ್ಮ ಇಂಡಿಯಾದಲ್ಲಿ. ಎಷ್ಟು ಜನ? 68,000 ಜನ ಒಂದು ದಿನಕ್ಕೆ. ನಾನು ವರ್ಷಕ್ಕೆ ಹೇಳ್ತೇನೆ, ಒಂದು ದಿನಕ್ಕೆ. ಆದ್ರೆ ಎಷ್ಟು ಜನ ನರಕಕ್ಕೆ ಹೋಗ್ತಾ ಇದ್ದಾರೆ, ಎಷ್ಟು ಜನ ಪರಲೋಕಕ್ಕೆ ಹೋಗ್ತಾ ಇದ್ದಾರೆ ಗೊತ್ತಿದೆಯಾ? ಇನ್ನೆಷ್ಟು ಜನ ಹಾಸ್ಪಿಟಲ್ಗಳಲ್ಲಿದ್ದಾರೆ, ವೆಂಟಿಲೇಟರ್ಗಳಲ್ಲಿದ್ದಾರೆ, ಇವತ್ತೋ ನಾಳೆ ಮತ್ತು ಉಸಿರು ಎಳೆದಾಡ್ತಿದ್ದಾರೆ. ನಾವಾದ್ರೂ ಜೀವಂತವಾಗಿದ್ದೀವಲ್ಲ, ಯಾರಿಂದ?
ಆತನ ಕೃಪೆ. ಅದಕ್ಕೆ ದಾವೀದನು ಬರೀತಾನೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯಾವುದು ಕೂಡ ನಮ್ಮನ್ನು ಕಾಪಾಡುವುದಿಲ್ಲ. ಯಾವ ಸರ್ಕಾರ ಬಂದರೂ ಅಷ್ಟೇ, ಯಾವ ಮಂತ್ರಿ ಆದರೂ ಅಷ್ಟೇ, ಯಾರು ನಮ್ಮನ್ನ ಕಾಪಾಡುವುದಿಲ್ಲ. ನಮ್ಮನ್ನ ಕಾಪಾಡುವ ಆತನು ರಾಜಾದಿರಾಜನು, ಕರ್ತಾದಿಕರ್ತನು, ಮರಣವನ್ನ ಗೆದ್ದ ದೇವರು, ಪಾತಾಳದ ಶಕ್ತಿಯನ್ನು ಜಯಿಸಿದ ದೇವರು, ಅಲ್ಲಿ ಬೇಗನೆ ಈ ಭೂಮಿಗೆ ನ್ಯಾಯವನ್ನು ತಿಳಿಸಲಿಕ್ಕೆ ಬರುತ್ತಿರುವ ಯೇಸು ಕ್ರಿಸ್ತನಲ್ಲದೆ ನಮ್ಮಲ್ಲಿ ಬೇರೆ ಯಾವುದು ಕೂಡ ನಮಗೆ ರಕ್ಷಣೆ ಇಲ್ಲ. He is the only Savior for the world. Hallelujah. Praise the Lord. ಆತನಲ್ಲದೆ ನಮಗೆ ರಕ್ಷಣೆ ಇಲ್ಲ. ಯೇಸು ಎಂಬ ಪದಕ್ಕೆ ಅರ್ಥವೇ ರಕ್ಷಕ. Hallelujah. Praise the Lord. ಇಲ್ಲಿ ನಾವು ನೋಡೋದಾದ್ರೆ ಯಜ್ಞವನ್ನ, ನೈವೇದ್ಯಗಳನ್ನ ಸಲ್ಲಿಸ್ತಾ ಇದ್ದಾರೆ. ಓಲ್ಡ್ ಸ್ಟೈಲ್. ಆದರೆ ಪ್ಯಾಟ್ರನ್ ಮಾತ್ರ ಚೇಂಜ್ ಆಗಿದೆ. ಸ್ಟೈಲ್ ಸೇಮ್, ಪ್ಯಾಟ್ರನ್ ಮಾತ್ರ ಚೇಂಜ್. ಏನು? ಹಳೆ ಒಡಂಬಡಿಕೆಯಲ್ಲಿ ಪ್ರಾಣಿಗಳನ್ನ ದೇವರಿಗೆ ಕೃತಜ್ಞತಾರ್ಥವಾಗಿ ಅರ್ಪಿಸ್ತಾ ಇದ್ರು. ಹೊಸ ಒಡಂಬಡಿಕೆಯಲ್ಲಿ ದೇವರು ನಿಮ್ಮನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿ ಕೇಳ್ತಾ ಇದ್ರು. You sacrifice yourself into His altar. Hallelujah. Hallelujah. ನಿಮ್ಮನ್ನೇ ಸಜೀವ ಯಜ್ಞವಾಗಿ ಒಪ್ಪಿಸಿ ಕೊಟ್ಟಿ ನೋಡಿ. ಆಮೆನ್. Hallelujah. ನಾನು ಹೇಳ್ತಾ ಇದ್ದೇನೆ, I challenge and prophesy over you. ಇಡೀ ಲೋಕವೇ ನಿಮ್ಮ ವಿರುದ್ಧ ತಿರುಗಿ ಬಿದ್ದರು, ನಿಮ್ಮ ತಲೆ ಒಂದು ಕೂದಲು ಕೂಡ ತಾಕೋದಕ್ಕೆ ಸಾಧ್ಯ. ಆಮೆನ್. Hallelujah. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನ ಅಪ್ಪಣೆ ಇಲ್ಲದೆ ನಿಮ್ಮ ತಲೆಯ ಒಂದು ಕೂದಲು ಕೂಡ ನೆಲಕ್ಕೆ ಬೀಳುವುದಿಲ್ಲ. ಇಟ್ ಈಸ್ ಹಿಸ್ ಪರ್ಮಿಷನ್. ಅದು ಆತನ ಅಪ್ಪಣೆ ಆಗಿದೆ. Hallelujah. Praise the Lord. ಯಜ್ಞವೇದಿಗಳನ್ನ ಕಟ್ಟಿ ಏನ್ ಮಾಡ್ತಾ ಇದ್ರು? ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರು. ನಾನು ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೊಟ್ಟು ನಾನು ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀನಿ. ಅಬ್ರಾಹ್ಮನಿಗೆ ದೇವರೇನು ಕೇಳಿದ್ರು? ಇಸಾಕನನ್ನ ಕೊಡಬೇಕು ಅಂತ. ಅವನು ಹಿಂದೆಜ್ಜೆ ಹಾಕಲಿಲ್ಲ, ಇಸಾಕನನ್ನ ಬಲಿ ಕೊಡೋದಕ್ಕೆ ಹೋದ. ಆಗ ದೇವರು ಹೇಳಿದ್ರು, ನಿನ್ನ ಕೈಯನ್ನು ನಿಲ್ಲಿಸು. ಆಗ ಅವನಿಗೆ ಒಂದು ಟಗರು ಕಾಣ್ತದೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಒಂದು ಯಜ್ಞವೇದಿಯನ್ನು ಕಟ್ಟಿ ಯೆಹೋವನಿಗೆ ಒದಗಿಸುವ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡ್ತಾನೆ. ಏನಕ್ಕೆ? ತನ್ನ ಮಗನನ್ನ ತಿರುಗಿ ದೇವರು ಕೊಟ್ಟನು, ಯಾವ ಹಾನಿ ಆಗದೆ. ಒಂದು ಸ್ಕ್ರಾಚ್ ಅವನ ಮೇಲೆ ಬೀಳಕ್ಕೆ. ಪೌಲ ಸೀಲರು ಎಲ್ಲಿದ್ರು? ಸೆರೆಮನೆಯಲ್ಲಿದ್ದರು. ಅಳ್ತಿದ್ರ? ಕೈ ಕಾಲಷ್ಟೇ ಕಟ್ಟಿರೋದು, ಶ್ವಾಸ ಇದೆ, ಬಾಯಿಗೆ ನುಡಿ ಇದೆ. ಹಾಡೋದಕ್ಕೆ ಶುರು ಮಾಡಿದ್ರು. ಅವರನ್ನು ಬಿಡಿಸೋದಕ್ಕೋಸ್ಕರ ಭೂಮಿ ದೇವರಿಗೆ ಒಬ್ಬ ಆಗ್ಬೇಕಾಯ್ತು. ಭೂಮಿಗೆ ದೇವರು ಕಂಪಿಸು ಅಂದಾಗ ಕಂಪಿಸ್ತಾ ಇಲ್ವಾ? ಆಯ್ತು ಇಲ್ವೋ? ಇವತ್ತು ಕೂಡ ಹಿಸ್ಟ್ರಿಯಲ್ಲಿ ಅದು ರೆಕಾರ್ಡ್ ಆಗಿದೆ. ಯಾಕಂದ್ರೆ ಪೌಲ ಶೀಲರನ್ನು ಇಟ್ಟಂತ ಸ್ಥಳದಲ್ಲಿ ಭೂಕಂಪ ಅನ್ನುವಂಥದ್ದು ಆಗದೆ ಎಷ್ಟೋ ಸಾವಿರ ವರ್ಷಗಳಾಯ್ತು. ಹಿಸ್ಟ್ರಿಯನ್ನೇ ದೇವರು ಉಂಟು ಮಾಡಿದ್ರು. ಯಾಕೆ? ತನ್ನ ಮಕ್ಕಳನ್ನು ರಕ್ಷಿಸೋದಕ್ಕೋಸ್ಕರ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇನ್ನು ಅದೇ ರೀತಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ವಿಷಯಗಳನ್ನು ನೋಡುವುದಾದ್ರೆ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವಾಲಯನ ಕಟ್ಟುವಾಗ ಏನು ದಾವೀದನು ಏನ್ ಮಾಡಿದ? 7 ಹೆಜ್ಜೆಗೂ ಕೂಡ ಒಂದು ಹೋರಿಯನ್ನು ಅವನು ಯಜ್ಞವಾಗಿ ಸಮರ್ಪಿಸಿದ. ಯಾಕೆ? ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಮಂಜುಷ ಪೆಟ್ಟಿಗೆ ಹೋಗ್ತಾ ಇತ್ತು. ದೇವರ ದರ್ಶನ ಗುಡಾರ ಕಟ್ಟಿದಾಗಲೂ ಕೂಡ ಮೋಶೆ ಕಾಲದಲ್ಲಿ ಏನ್ ಮಾಡಿದ್ರು? ಯಜ್ಞವೇದಿಯನ್ನು ಕಟ್ಟಿದ್ರು, ಬಲಿಗಳನ್ನು ಅರ್ಪಿಸಿದ್ರು. ಯಾಕೆ? ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ಸ್ತುತಿಸುವುದಕ್ಕೋಸ್ಕರ. ನಾವೇನ್ ಮಾಡ್ತಾ ಇದ್ದೀವಿ? ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ಕೃತಜ್ಞತಾ ಸ್ತುತಿ ಮಾಡ್ತಿದೀವ? ಇಲ್ವಾ? ಮಾಡಬೇಕು. ಬಹಳ ಪ್ರಾಮುಖ್ಯವಾದ ಕೃತಜ್ಞತಾ ಸ್ತುತಿ. We should be always thankful to God. Hallelujah.
ಯಾಕಂದ್ರೆ ಈ ಜೀವನವು ನಡೀತಿರೋದು ಆತನಿಂದ. ಹಿ ಈಸ್ ದ ಮಾಸ್ಟರ್ ಆಫ್ ಅವರ್ ಲೈಫ್. ಯಾವ ಮನುಷ್ಯನು ಕೂಡ ನಮ್ಮನ್ನ ಲೆಫ್ಟ್ ರೈಟ್ಗೆ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬ ಮನುಷ್ಯನ ರಕ್ಷಣೆಗೆ ಬರಬೇಕಂದ್ರೆ ನೀವು ಮ್ಯಾಕ್ಸಿಮಮ್ ಏನ್ ಮಾಡೋದಕ್ಕೆ ಸಾಧ್ಯ? ಏನ್ ಮಾಡೋದಕ್ಕೆ ಸಾಧ್ಯ? ದೇವರ ಸುವಾರ್ತೆ ಹೇಳೋದು. ಸುವಾರ್ತೆ ಹೇಳ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ಎರಡೇನಾ? ಮತ್ತೆ ನಮ್ಮ ಸಾಕ್ಷಿ ಅಷ್ಟೇ. ಇದು ಬಿಟ್ಟು ನೀವು ಏನಾದ್ರೂ ಮಾಡಕ್ಕಾಗುತ್ತಾ? ಇಲ್ಲ. ಆ ಮನುಷ್ಯನನ್ನು ಬದಲಾಯಿಸಿದ ದೇವರೇ ಬದಲಾಯಿಸಿ. ದೇವರು ಮಾತ್ರ, ಬೇರೆ ಯಾರು ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮನ್ನ ಆಶೀರ್ವದಿಸುವುದು ಯಾರು? ದೇವರು. ದೇವರ ಮನುಷ್ಯನ? ದೇವರು. ಇಡೀ ವರ್ಷಗಳ ದೇವರು ನಿಮಗೆ ಒಳ್ಳೆಯವನಾಗಿದ್ನು, ಆತನು ಒಳ್ಳೆಯವನಾಗಿರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓಕೆ, ಈಗ ಒಂದು ಟಾಸ್ಕ್ ಮಾಡೋಣ, ಇಲ್ಲಾಂದ್ರೆ ನನ್ನ ಮೆಸೇಜ್ ಇನ್ಕಂಪ್ಲೀಟ್ ಆಗೋಲ್ಲ. ಓಕೆ, ಸೊ ಇಬ್ರಿಬ್ರಾಗಿ ಜೋಡಿಗೆ ನಿಂತ್ಕೊಳ್ಳಿ. ಪೇರ್ ಇರಬೇಕು ಪ್ರತಿಯೊಬ್ರು, ಇಲ್ಲಾಂದ್ರೆ ಲಾಸ್ಟ್ ಮುಂದೆ ಅವರು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಬ್ರಿಬ್ರು ಜೋಡಿಗೆ ನಿಂತ್ಕೊಳ್ಳಿ. ಸ್ತ್ರೀಯರು ಒಂದ್ ಕಡೆ, ಪುರುಷರು ಒಂದ್ ಕಡೆ, ಮತ್ತೆ ಮಿಕ್ಸ್ ಅಪ್ ಆಗ್ಬಿಡಿ ಆಯ್ತಾ? ಫ್ಯಾಮಿಲಿ ಮೀಟ್ ಅಲ್ಲಪ್ಪ, ಇನ್ನು ಆರಾಧನೆ ನಡೀತಾ ಇದೆ. ಪ್ರೈಸ್ ಲಾರ್ಡ್. ನಿಂತ್ಕೊಂಡ್ರ? ಎಲ್ರಿಗೂ ನಿಮ್ಮ ಜೋಡಿ ಸಿಗ್ತಾ? ಪಾರ್ಟ್ನರ್ ಸ್ವಲ್ಪ ಎಲ್ಲಿದ್ದೀರಾ ತೋರಿಸಿ ನೋಡೋಣ. ಪಾರ್ಟ್ನರ್ಗಳೆಲ್ಲ ಕಾಣ್ತಿಲ್ಲಲ್ಲ, ಇದರೆಲ್ಲ ಪಾರ್ಟ್ನರ್ಸ್ ಇದಾರಾ? ಓಕೆ, ಸೊ ನಾನು ಹೇಳೋದನ್ನ ನೀವು ರಿಪೀಟ್ ಮಾಡಬೇಕು, ಆಯ್ತಾ? ಸ್ತ್ರೀಯರು ಮಗಳೇ ಅಂತ ಹೇಳಬೇಕು, ಪುರುಷರು ಮಗನೇ ಅಂತ ಹೇಳಬೇಕು. ಪ್ರೈಸ್ ಲಾರ್ಡ್. ನಾನು ಹೇಳೋದನ್ನ ರಿಪೀಟ್ ಮಾಡ್ತಾ ಹೋಗಿ. ಈಗ ನೋಡ್ಕೊಂಡು ನೀವು ಪಕ್ಕದವ್ರಿಗೆ ನೋಡಿ ಹೇಳಿ. ದೇವರ ಮಗನೇ ಬೆಳಿ, ದೇವರ ಮಗಳೇ ಬೆಳಿ. ಆಯ್ತಾ? ಹೇಳಿದ್ರಾ? ಓಕೆ. ನೀನು ಕಬ್ಬಿಣದ ಸ್ತಂಭವಾಗಿದೆಯಾ? ನೀನು ಪರಿಶುದ್ಧಾತ್ಮನ ಸ್ತಂಭವಾಗಿದೆಯಾ? ನೀನು ತಾಮ್ರದ ಗೋಡೆಯಾಗಿದೆಯಾ? ನೀನು ದೇವರು ಆರಿಸಿಕೊಂಡ ಜನಾಂಗವಾಗಿದೆಯಾ? ಇದೇ ನಿನ್ನ ಕರೆಯುವಿಕೆ. ಆಮೆನ್. ಪ್ರೈಸ್ ಲಾರ್ಡ್. ನನಗೆ ಕಾಲಿಂಗ್ ಇಲ್ಲ ಅಂತ ಹೇಳ್ಬೇಡಿ. ದೇವರು ನಿಮ್ಮಲ್ಲಿ ಇದ್ರೆ ನಿಮ್ಮ ಲೈಫ್ ಅಲ್ಲಿ ದೊಡ್ಡ ಕಾಲಿಂಗ್ ಇರುತ್ತೆ. ಯು ಆರ್ ಹೋಲಿ ಗೋಸ್ಟ್ ಪಿಲ್ಲರ್. ಪ್ರೈಸ್ ಲಾರ್ಡ್. ಯಾರು ಬೆಳಿಬೇಕು? ದೇವರ ಮಗನೇ, ದೇವರ ಮಗಳೇ, ನೀನು ಬೆಳೆಯುವುದನ್ನು ದೇವರು ಬಯಸ್ತಾರೆ. ನೀನ ವೈರಿ ಎಷ್ಟೇ ಬೆಳೆದ್ರು ತಲೆ ಕೆಡಿಸ್ಕೊಳ್ಬೇಡ. ಕೃತಜ್ಞತಾ ಸ್ತುತಿ ಮಾಡೋದನ್ನ ಆರಂಭಿಸು. ಎರಿಕೋ ಗೋಡೆಯನ್ನು ತಗೊಂಡೋಗಿ ಬುಲ್ಡೋಸರ್ ಅಲ್ಲಿ ಬೀಳಿಸಲಿಲ್ಲ, ಸ್ತುತಿ ಪದಗಳಿಂದ ಬೆಳೆಸಿದ್ರು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎರಿಕೋ ಗೋಡೆ ಹೇಗಿತ್ತು? 7 ರೌಂಡ್ 7 ದಿನ. ಲಾಸ್ಟ್ 7ನೇ ದಿನ 7ನೇ ರೌಂಡ್ ಹೊಡಿಯೋದು. ಆವತ್ತು ಮಾತ್ರ 1 ರೌಂಡ್ ಎಕ್ಸ್ಟ್ರಾ, 8ನೇ ರೌಂಡ್ ಹೊಡಿಯೋಲ್ಲ. ಎಲ್ಲ ಯಾಜಕರು ಮುಂದೆ ಬಂದು ಒಂದು ಕೆಲಸ ಮಾಡಿದ್ರು. ಏನ್ ಮಾಡಿದ್ರು? ಆರ್ಭಟಿಸಿದ್ರು, ತುತ್ತೂರಿನ ಊದಿದ್ರು. ಜಸ್ಟ್ 3 ಸೆಕೆಂಡ್ಸ್. ಒಂದೇ ಒಂದು ಬಿರುಕು ಇಲ್ಲದಿರುವಂತ ಎರಿಕೋ ಗೋಡೆ ನಲಸಮವಾಗಿ ಹೋಗಿದಷ್ಟೇ ಅಲ್ಲದೆ ಒಳಗಡೆ ಹೋಗುವುದಕ್ಕೆ ದಾರಿ ಮಾಡಿಕೊಡ್ತು. ಇವತ್ತು ಯಾವುದೆಲ್ಲ ನಿಮ್ಮ ಮುಂದೆ ಗೋಡೆಯಾಗಿ ನಿಂತ್ಕೊಂಡಿದೆಯೋ ಅದನ್ನು ನೋಡಿ ಹೇಳಿ, ಯೆಹೋವನಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡ್ತೇನೆ. ಆತನು ಒಳ್ಳೆಯವನು, ಯಾಕೆಂದ್ರೆ ಆತನು ನನ್ನ ಮಾರ್ಗವನ್ನು ಸರಾಗ ಮಾಡುವವನಾಗಿದ್ದಾನೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಸೊ ನೀವೇನ್ ಮಾಡ್ತೀರಂದ್ರೆ 12 ಜನಕ್ಕೆ ಹೋಗಿ ಹೇಳಿ. 12 ಜನಕ್ಕೆ ಕರೆಕ್ಟ್ ಕೌಂಟ್. ಯಾಕಂದ್ರೆ ಇವತ್ತು ಇದೆಷ್ಟನೇ ತಿಂಗಳು? 12ನೇ ತಿಂಗಳು ಅಲ್ವಾ? ಸೊ ಅದಕ್ಕೆ ಕರೆಕ್ಟ್ ಆಗಿ ಹೇಳಿ. ಏನಂದ್ರೆ, ನೀನು ಆಶೀರ್ವದಿಸಲ್ಪಟ್ಟವನು, ದೇವರು ನಿನ್ನ ಜೀವಿತದಲ್ಲಿ ಒಳ್ಳೆಯವನಾಗಿದ್ದಾನೆ. 2 ವಿಷಯಗಳು 12 ಜನಕ್ಕೆ ಹೋಗಿ ಹೇಳಿ. If you're watching this in live, comment. You are blessed and God is good.
ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಕೂತ್ಕೊಳ್ಳಿ. Let's take your seats. Jesus. Hallelujah. ಎರಿಕೋ ಗೋಡೆ ನೋಡಿ ಕಳವಳ ಪಡ್ತೀರಾ, ಕೃತಜ್ಞತೆ ಸ್ತುತಿ ಮಾಡ್ತೀರಾ? ಚಾಯ್ಸ್ ಇಸ್ ಯುವರ್ಸ್. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಯಾವ್ದ್ರ ಕುರಿತು ಚಿಂತೆ ಮಾಡ್ತಾ ಇದ್ದೀರಾ? ವಾಟ್ ಆರ್ ಯು ಥಿಂಕಿಂಗ್ ಅಬೌಟ್? ಯಾವ್ದು ಕುರಿತು ಚಿಂತನೆ ಮಾಡ್ತಾ ಇದ್ದೀರಾ? ಯಾವುದು ನಿಮ್ಮನ್ನು ಚಿಂತೆಗೆ ಒಳಪಡಿಸ್ತಾ ಇದೆ? ಯಾವ ವಿಷಯ ನಿಮ್ಮನ್ನು ಚಿಂತೆಗೆ ಒಳಪಡಿಸ್ತಾ ಇದೆ? ಚಿಂತೆ ಮಾಡಬೇಕೆಂಬ ಯಾವ ವಿಷಯ ನಿಮ್ಮನ್ನು ಫೋರ್ಸ್ ಮಾಡ್ತಾ ಇದೆ? ಆ ಚಿಂತೆಗಳನ್ನ ನೋಡಿ ಹೇಳಿ, ಯೆಹೋವನು ನನ್ನ ಜೊತೆ, ದೇವರು ನನ್ನ ಜೊತೆಯಲ್ಲಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಜೀವಿತದ ಎಲ್ಲಾ ಸ್ಥಳಗಳಲ್ಲಿ ದೇವರಿಗೆ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸಿ ನೋಡಿ. ಒಂದೇ ಒಂದು ಮೇಲೂ ಕೂಡ ನಿಮ್ಮಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. Hallelujah. ಒಬ್ಬ ಮನುಷ್ಯ ಈಗ ನೋಡಿ, ಇನ್ನೇನು 8-9 ದಿನಕ್ಕೆ ವರ್ಷ ಮುಗಿಯುತ್ತೆ. ನೆಕ್ಸ್ಟ್ ಹೊಸ ವರ್ಷಕ್ಕೆ ಈಗಿನಿಂದನೇ ಟೆನ್ಷನ್ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಎಲ್ಲ ಪಿನ್ಷನ್ ಪ್ಲಾನ್ ಮಾಡ್ಕೊಂಡ್ರೆ ನೀವು ಟೆನ್ಷನ್ ಪ್ಲಾನ್ ಮಾಡ್ಕೊಂತ ಇದ್ದೀರ. ಯಾವ್ಯಾವ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಳ್ಬೇಕು, ಯಾವ್ಯಾವ ವಿಷಯಕ್ಕೆ ಥಿಂಕ್ ಮಾಡಬೇಕು, ಯಾವ್ಯಾವ ವಿಷಯಕ್ಕೆ ಯೋಚನೆ ಮಾಡಬೇಕು ಅಂತ ಲೀಸ್ಟ್ ಏನಾದ್ರು ಇದೆಯಾ? ಈ ವರ್ಷ ಮುಗೀತು, ನೆಕ್ಸ್ಟ್ ಮುಂದಿನ ವರ್ಷ ಆದ್ರೂ ನನ್ನ ಮದುವೆ ಆಗುತ್ತಾ ಇಲ್ವಾ, ಮನೆ ಕಟ್ತೀವೋ ಇಲ್ವೋ, ಸಾಲ ತೀರುತ್ತೋ ಇಲ್ವೋ, ಎಲ್ಲ ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟೆ ಹಬ್ಬಕ್ಕೆ, ಹೆಂಗೀಗ ಮುಂದೆ ಹೆಂಗೆ, 31st ನೈಟಿಗೆ ಬೇಗ ಮುಗಿಸ್ತಾರೋ ಇಲ್ವೋ, ಕ್ರಿಸ್ಮಸ್ಗೆ ಊಟ ಸಿಗುತ್ತೋ ಇಲ್ವೋ, ಭಾನುವಾರ ಬರ್ಬೇಕೋ ಬೇಡವೋ, ಎಲ್ಲ ಏನಾಗ್ತಾ ಇರುತ್ತೆ ಮೈಂಡಲ್ಲಿ ಹೊಡ್ತಾ ಇರುತ್ತೆ. ಪಾಸ್ಟ್ ಈ ವಾರ ಬೈತಾರೋ ಇಲ್ವೋ, 29ನೇ ತಾರೀಕು ಭಾನುವಾರ ಏನಾಗುತ್ತೋ ಏನೋ, ಅಥವಾ ಇವಾಗ ಎಷ್ಟು ಗಂಟೆಗೆ ಮುಗಿಸ್ತಾರೋ ಏನೋ ಅಂತ ಏನಾದ್ರು ಯೋಚನೆ ಇದೆಯಾ? ಯೋಚನೆ ಮಾಡಿ, ಏನ್ ಟೆನ್ಷನ್ ಇಲ್ಲ. ನನಗೆ ದೇವರು ಮುಗಿಸೋದು ಹೇಳೋದು ಮಾಡ್ತಾನೆ ಇರ್ತೀನಿ. Praise the Lord. Hallelujah. So what are you thinking about? ಯಾವ್ದ್ರ ಕುರಿತು ಯೋಚನೆ ಮಾಡ್ತಾ ಇದ್ದೀರಾ? ಯಾವ್ದ್ರ ಕುರಿತು ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲ ಯೋಚನೆಗಳನ್ನ ತೆಗೆದು ಹೊರಗಡೆ ಹಾಕಿ ಫ್ರೀ ಆಗಿರಿ. ನಿಮ್ಮನ್ನು ಕರೆದ ದೇವರು ಇವತ್ತು ಕೂಡ ಜೀವಿಸ್ತಾ ಇದ್ದಾರೆ. ಆತನು ಸತ್ತವನಲ್ಲ, ಸಮಾಜ ಈಗಲೂ ಕೂಡ ಇರುವವನಲ್ಲ. ಹಲ್ಲೆಲೂಯಾ. ಆತನು ಇಂದಿಗೂ ಕೂಡ ಜೀವಿಸುವವನು. ಪ್ರೈಸ್ ಲಾರ್ಡ್. ನಿಜವಾಗಿ ಹೇಳ, ನೀವು ಯಾವ್ಯಾವ ವಿಷಯಕ್ಕೋಸ್ಕರ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ನಾನು ಒಂದು ವಿಷಯ ಹೇಳಲು ಬಯಸ್ತೀನಿ. ನೀವು ಆತನನ್ನ ಕಂಡುಕೊಂಡ ದಿನದಿಂದ ಇಲ್ಲಿಯವರೆಗೂ, ನೀವು ರಕ್ಷಣೆ ಹೊಂದಿದ ದಿನದಿಂದ ಇಲ್ಲಿಯವರೆಗೂ ಯಾರು ಮುಂದೆ ಕೂಡ ದೇವರು ನಿಮ್ಮನ್ನ ಬಿಟ್ಟು ಕೊಟ್ಟಿಲ್ಲಲ್ಲ, ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳಿ. He never left you in front of anyone. ಯಾರ ಮುಂದೆ ಆತ ನಿಮ್ಮನ್ನ ಬಿಟ್ಟು ಕೊಡ್ಲಿಲ್ಲ. Hallelujah. Just imagine. ಒಂದು ಕ್ಷಣಕ್ಕೆ, ಒಂದು ನಿಮಿಷ ಅಲ್ಲ, ಫಾರ್ ಮೂಮೆಂಟ್ ದೇವರೇನಾದ್ರೂ ನಮ್ಮನ್ನು ಬಿಟ್ಟಿರುವುದೇ ಆದರೆ ನಮ್ಮ ಗತಿ ಏನಾಗ್ತಿತ್ತು? ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಶಾರ್ಟ್ ಕಮಿಂಗ್ಸ್ ಅನ್ನ ಕೌಂಟ್ ಮಾಡೋದು ಬಹಳ ಈಸಿ. ಕೊರತೆಗಳನ್ನ, ಸಮಸ್ಯೆಗಳನ್ನ ಅದನ್ನ ಎಣಿಸಿ ಅದನ್ನು ಪಟ್ಟಿ ಮಾಡೋದು ಬಹಳ ಈಸಿ. ದೇವರು ಮಾಡಿದ ಉಪಕಾರಗಳನ್ನು ನೆನೆಸುವುದು ಸುಲಭ ಅಲ್ಲ. ಆದರೆ ಅದಕ್ಕೆ ನಾವು ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕು. ದೇವರೇ ನಮಗೆ ಸಹಾಯ ಮಾಡದೆ ಹೋದರೆ ಇಲ್ಲಿವರೆಗೂ ನಾವು ಬದುಕ್ತಿದ್ದೇವೆ.
ಬದುಕ್ತಿಲ್ವಾ? ಇಲ್ಲ. ಒಂದು ಸಾತಿ ಇಮ್ಯಾಜಿನ್ ಮಾಡಿ. ಮೊನ್ನೆ ಕೂಡ ನಾವು ನ್ಯೂಸ್ ನೋಡ್ತಾ ಇದ್ವಿ, ಬಳ್ಳಾರಿಯಲ್ಲಿ ಎಷ್ಟು ಜನ ಬಾಣಂತಿಯರು ತೆಗೆದುಕೊಂಡು, ಎಷ್ಟು ಜನ ಮಕ್ಕಳು ಹುಟ್ಟುವಾಗಲೇ ಸಾಯ್ತಾರೆ, ಕೆಲವೊಂದು ಮಕ್ಕಳು ಗರ್ಭದಲ್ಲಿ ಸತ್ತು ಪಿಂಡವಾಗಿ ಹೋಗ್ತಾ ಇದ್ದಾರೆ. ಅಂತ ಸ್ಥಿತಿಗೆ ದೇವರು ನಮ್ಮನ್ನು ಬಿಟ್ರ? ಇಲ್ಲ. ಅಥವಾ ನಮ್ಮ ಮಕ್ಕಳನ್ನು ಬಿಟ್ರ ದೇವರು? ಡೆಲಿವರಿನೇ ಆಗಲ್ಲ ಅನ್ನುವಂಥ ಟೈಮಲ್ಲಿ ಕೂಡ ದೇವರು ನಡೆಸಿದ್ರು. ಆಗಲ್ಲ ಅನ್ನೋರ ಬಾಯಲ್ಲೇ ಅದ್ಭುತವಾಗಿ ದೇವರು ಆಯ್ತು ಮಾಡಿದ್ರು. ಮಗುಗೆ ಗ್ರೋತ್ ಇಲ್ಲ ಅಂತ ಅನ್ನೋರ ಬಾಯಲ್ಲೇ ಮಗುನ ದೇವರು ಏನ್ ಮಾಡಿದ್ರು? ಅವರ ಮುಂದೆ ಬೆಳೆಸಿದ್ರು. ಕಷ್ಟ ಇತ್ತು, ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ದೇವರು ಯಾವತ್ತೂ ನಿಮ್ಮನ್ನು ಅನಾಥರಾಗಿ ಬಿಡ್ಲಿಲ್ಲ. ಯಾರ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಕೇಳುವಂತ ದೇವರು ಬಿಡ್ಲಿಲ್ಲ. ಇಷ್ಟು ವರ್ಷ ಬೇಡ, ಕೊರೋನಾದಲ್ಲಿ ಬಿಡಿ, ಈ ವರ್ಷದಲ್ಲಿ ಯಾವತ್ತಾದ್ರೂ ಇವತ್ತೆಷ್ಟು ತಾರೀಕು? 22 ಜನವರಿ 1ನೇ ತಾರೀಕಿನ 22 ಡಿಸೆಂಬರ್ 22ನೇ ತಾರೀಕು ಒಂದು ಹೊತ್ತು ಊಟ ಇಲ್ಲದೆ ನೀವು ಮಲಗಿದ್ದೀರಿ ಈ ವರ್ಷ ಆಯ್ತು? ಓಪನ್ ಚಾಲೆಂಜ್ ಟು ಯು. ಒಂದು ಹೊತ್ತು ಊಟ ಇಲ್ಲದೆ ಖಾಲಿ ಹೊಟ್ಟೆಯಲ್ಲಿ ಮಲಗಿದ್ದೀರಿ. ನಮಗೆ ಹೊಟ್ಟೆ ಸರಿ ಇಲ್ಲ, ಅದು ಹೊಟ್ಟೆ ತುಂಬಿರುತ್ತೆ, ಊಟ ಬಿಟ್ಟಿರೋದು ಬೇರೆ. ಊಟನೇ ಇಲ್ಲ ಅಂತ ಯಾವತ್ತಾದ್ರೂ ಮಲಗಿದೆಯಾ? ಪ್ರಶ್ನೆ ಮಾಡಿದ್ರ? ಇಲ್ಲ. ಯಾವತ್ತಾದ್ರೂ ಈ ದಿನ ಇಷ್ಟು ಟೈಮಲ್ಲಿ ನಾಳೆ ನಾನು ಬೆಳಗಿನ ಜಾವವನ್ನು ನೋಡುವುದೇ ಇಲ್ಲ ಅಂತ ಯಾವತ್ತಾದ್ರೂ ಅನಿಸ್ತಾ ನಿಮಗೆ? ಹೇಳಿ, ಅನಿಸ್ತಾ? ಯಾಕೆ ಅನ್ನಿಸ್ತಿಲ್ಲ? ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಇಷ್ಟನ್ನು ಮಾಡಿದ ದೇವರು ನಿಮ್ಮ ಹತ್ರ ನಿಜವಾಗಿ ಇನ್ನೇನು ಬಯಸ್ತಾರೆ? ನಿಮ್ಮ ಬೆಳ್ಳಿ ಬಂಗಾರ, ಹಣ, ಆಸ್ತಿ, ಐಶ್ವರ್ಯ ಏನಾದರೂ ಬಯಸ್ತಾರ? ಭೂಮಿಯಲ್ಲಿರೋಲ್ಲ ಖನಿಜಗಳು ಆತನದೇ. ಈ ಭೂಮಿಗೆ ಆತನೇ ಒಡೆಯನು. ಆಕಾಶಕ್ಕೆ, ಪರಲೋಕಕ್ಕೆ, ಭೂಮಿಗೆ ಓನರೇ ಆತನೇ. ಓನರ್ ಹತ್ರ ಹೋಗ್ಬಿಟ್ಟು ವಿದ್ಯೆ ನಿನಗೆ ಬೇಕಾ ಅಂತ ನೀವು ಕೇಳ್ತೀರಾ? ಓನರ್ ಹೇಳ್ತೀನಿ, ಅಯ್ಯೋ ನಿನಗೆ ಗೊತ್ತಿಲ್ವಾ, ಇದಕ್ಕೆ ಓನರೇ ನಾನು, ಐ ಆಮ್ ದ ಓನರ್. ಅವ್ರ ಹತ್ರ ಕೇಳ್ತೀರಾ? ಓನರ್ ಏನ್ ಹೇಳ್ತಾನೆ? ಯಾರ ಹತ್ರ ಬಂದು ಮಾತಾಡ್ತಿದ್ದೀರಾ? ಇದಕ್ಕೆ ಓನರೇ ನಾನು. ಪ್ರೈಸ್ ಅವ್ರ ಹತ್ರ ನಿಮ್ಮಿಂದ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಅವ್ರು ಬಯಸೋದು ಇಷ್ಟೇ, ಎರಡೇ ವಿಷಯ. ಒಂದು, ಆತನಿಗೆ ನೀವು ಸಾಕ್ಷಿಗಳಾಗಿ ನಿಂತುಕೊಳ್ಬೇಕು. ಎರಡನೇದು, ನೀವು ಆತನಿಗಾಗಿ ಜೀವಿಸೋದು. ಇದಕ್ಕಿಂತ ಹೆಚ್ಚಿನದು ದೇವರು ಯಾವತ್ತೂ ಕೂಡ ಬಯಸಿಲ್ಲ, ಬಯಸೋದೂ ಇಲ್ಲ. ಯಾಕಂದ್ರೆ ಇಲ್ಲಿ ಕೆಲವೊಬ್ರು ಏನಾಗತ್ತೆ ಅಂದ್ರೆ, ನೋಡಿ, ನಮ್ಮ ಮೈಂಡ್ ಸೆಟ್ ಹೆಂಗಿರ್ಬೇಕಂದ್ರೆ, ದೇವ್ರಿಗೆ ಥ್ಯಾಂಕ್ಸ್ ಗಿವಿಂಗ್. ಯು ಶುಡ್ ಆಲ್ವೇಸ್ ಪ್ರೈಸ್ ಗಾಡ್. ದೇವರು ಯಾವ ಕೃತಜ್ಞತೆ ಸಲ್ಲಿಸೋದು. ಹಲ್ಲೆಲೂಯಾ, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇವತ್ತು ಯಾವ ವಿಷಯಕ್ಕೆ ನೀವು ಸ್ಟ್ರಗಲ್ ಮಾಡ್ತಿದ್ದೀರಾ, ಅದೆಲ್ಲ ಏನೂ ಅಲ್ಲ. ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ದೇವರೆಲ್ಲವನ್ನು ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ನಾನು ಆಗಲೇ ನಿಮ್ಗೆ ಹೇಳಿದೆ, ಪೌಲ ಸೀಲರು ಹೇಳಿದ್ರು, ಏನ್ ಮಾಡ್ತಿದ್ರು? ಏನ್ ಸ್ತುತಿಸ್ತಿದ್ರು? ಆಹಾ, ಎಂಥ ದೇವರು, ಎಲ್ಲ ಬಿಟ್ಟು ನಾವು ನಂಬಿದ್ವಿ, ದೇವರು ನಮ್ಗೆ ಕಷ್ಟ ಕೊಟ್ಟರು ಅಂತ ಸ್ತುತಿಸ್ತಿದ್ರ? ಏನಕ್ಕೆ ಸ್ತುತಿ ಮಾಡ್ತಾ ಇದ್ರು? ವೈ ದೇ ವರ್ ಪ್ರೈಸಿಂಗ್ ಇನ್ ದಟ್ ಸೆನ್ಸಿಟಿವ್ ಮೂಮೆಂಟ್? ಏನಕ್ಕೆ? ಕೇವಲವಾದಂತ ದೇವರ ಬಗ್ಗೆ ಅವ್ರು ಮಾತಾಡಿಲ್ಲ, ಹೀನೈಸಲಿಲ್ಲ, ಅವಮಾನ ಮಾಡಲಿಲ್ಲ, ಎಗತಾಲ ಹೋಗಿ ಮಾತಾಡಲಿಲ್ಲ. ವೈ ಪಾಲ್ ಅಂಡ್ ಸೈಲಸ್ ಪ್ರೈಸ್ಡ್ ಗಾಡ್ ಇನ್ ದ ಪ್ರಿಸನ್? ಯಾಕೆ ಪೌಲ ಸೀಲರು ಸೆರೆಮನೆಯಲ್ಲಿ ದೇವರನ್ನು ಕೊಂಡಾಡಿದರು? ಡು ಯು ನೋ ದ ರೀಸನ್? ನಿಮಗೆ ಗೊತ್ತಿದೆಯಾ? ಅದಕ್ಕೆ ವಾಕ್ಯದ ಆಳಕ್ಕೆ ಹೋಗಬೇಕು. ಅವರು ಸ್ತುತಿ ಮಾಡ್ತಿದ್ದೀವಿ ಏನಕ್ಕೆ ಅಂದರೆ, ದೇವರೇ, ನೀನು ಅಪ್ಪಣೆ ಮೇಲೆ ನಾವು ಬಂದಿದ್ದೇವೆ, ಇಲ್ಲಿಂದ ನೀನೇ ಕರೆದುಕೊಂಡು ಹೋಗ್ತೀವಿ ನಾವು ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಅವರು ದೇವರಿಗೆ ಕೊಂಡಾಡ್ತಿದ್ರು. ಫೇತ್, ಪ್ರೈಸ್ ದಿ ಲಾರ್ಡ್. ಆ ಒಂದು ನಂಬಿಕೆ, ಆ ವಿಶ್ವಾಸ ಅವರಲ್ಲಿತ್ತು. ಅದಕ್ಕೆ ಏನಾಯ್ತು? ಹೊರಗೆ ಬಂದು
ಪ್ರೈಸ್ ಲಾರ್ಡ್. ನಂಬಿಕೆ 2025ರಲ್ಲಿ ನಿಮಗೆ ಏನೆಲ್ಲ ಬೇಕು ಲಿಸ್ಟ್ ಔಟ್ ಮಾಡಿ. ಬೈ ಫೇತ್ ಈಗ ನೀವೆಲ್ಲರೂ ಮಾಡಬೇಕು. ಈಗ ಹಳೆಯ ವರ್ಷದಲ್ಲಿ ಇದ್ದ ಹಾಗೆ ಅದನ್ನೇ ನೀವು ಮುಂದೆ ಹೋಗ್ಬೇಕು ಅಂದ್ರೆ ಇಟ್ ಈಸ್ ಯುವರ್ ಚಾಯ್ಸ್. ಹೊಸ ವರ್ಷದಲ್ಲಿ ಹೊಸದಾಗಿ ನೋಡ್ಬೇಕು ಅಂದ್ರೆ ಈಗಿನನೇ ಶುರು ಮಾಡಿ. ನಂಬಿಕೆಯೊಂದಿಗೆ 2025ರಲ್ಲಿ ನಿಮಗೆ ಬೇಕಾಗಿರೋದೆಲ್ಲವನ್ನ ಲಿಸ್ಟ್ ಔಟ್ ಮಾಡಿ. ಮಾಡ್ತೀರಾ? ಎಷ್ಟು ಜನ ಮಾಡ್ತೀರಾ? ಯಾರ್ಯಾರಿಗೆ ಬೇಕೋ ಮಾಡಿ, ಬೇಡದಿದ್ರು ದಟ್ ಈಸ್ ಯುವರ್ ಚಾಯ್ಸ್. ನಾನೇನು ಮಾಡೋದಕ್ಕಾಗಲ್ಲ. ಓಕೆ, ಯಾವ ರೀತಿ ಮಾಡಬೇಕು? ನಂಬಿಕೆಯಿಂದ ಮಾಡಿ. ಪ್ರೈಸ್ ಏನೇನು ಬೇಕು ಎಲ್ಲ ಲಿಸ್ಟ್ ಮಾಡಿ. ಅದೊಂದು ಗುಂಡು ಪಿನ್ ಆಗಿರಲಿ ಅಥವಾ ಸೇಫ್ಟಿ ಪಿನ್ ಆಗಿರಲಿ, ಯಾವುದನ್ನು ಬಿಡಬೇಡಿ. ಆಯ್ತಾ? ಯಾಕಂದ್ರೆ ಯೆಹೋವ ಈರೆ ಒದಗಿಸುವ ಲಿಸ್ಟ್ ಔಟ್ ಮಾಡಿ. ದೇವರು ಇದನ್ನು ನನಗೆ ಅನುಗ್ರಹಿಸಿದಾನೆ ಎಂದು ನಂಬಿ ವಿಶ್ವಾಸದಿಂದ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡಿ. ನೀವು ಲಿಸ್ಟ್ ಔಟ್ ಮಾಡಿರೋದು 40 ಇರಲಿ 400 ಪಾಯಿಂಟ್ಸ್ ಇರಲಿ, ಆ ವರ್ಷದಲ್ಲಿ ಫುಲ್ಫಿಲ್ ಆಗುತ್ತೆ. ಇಟ್ ಇಸ್ ಅ ಪ್ರಾಫೆಸಿ ಓವರ್ ಯು. ಪ್ರೈಸ್ ಲಾರ್ಡ್. ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ. ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿ. ನೆಕ್ಸ್ಟ್ 2025 ಯಾವ ತರ ಇರಬೇಕು ನೀವು ಡಿಸೈಡ್ ಮಾಡಬೇಕು. ಮುಂದಿನ ವರ್ಷ ಯಾವ ರೀತಿ ಇರಬೇಕು ಅನ್ನೋದನ್ನ ಈಗಲೇ ಬ್ಲೂ ಪ್ರಿಂಟ್ ಅನ್ನ ನೀವೇನ್ ಮಾಡಿ ರೆಡಿ ಮಾಡಿ. ರೆಡಿ ಮಾಡ್ತೀರಾ? ಲೀಸ್ಟ್ ಔಟ್ ಅನ್ನು ನೀವು ರೆಡಿ ಮಾಡ್ಕೊಳ್ಳಿ, ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿ. ಪ್ರೈಸ್ ಲಾರ್ಡ್. ಬ್ಲೂ ಪ್ರಿಂಟ್ ಒಬ್ಬರಿಬ್ರು ಮಾಡಲ್ಲ, ಒಂದು ಟೀಮ್ ಇರುತ್ತೆ. ಹಲ್ಲೆಲೂಯಾ. ನಿಮ್ಮ ಟೀಮ್ ಯಾರು ಗೊತ್ತಾ? ಯಾರು ನಿಮ್ಮ ಟೀಮ್? ನಿಮ್ಮ ಟೀಮ್ ಮೆಂಬರ್ಸ್ ಯಾರು? ಯು ನೋ ಹೂ ಇಸ್ ಯುವರ್ ಟೀಮ್ ಮೆಂಬರ್ಸ್? ಅವರ ಟೀಮ್ ಲೀಡರ್, ಟೀಮ್ ಮೆಂಬರ್. ನಮ್ಮ ಟೀಮಲ್ಲಿ ಇರೋದು ಇಬ್ಬರೇ, ಒನ್ ಕ್ರೈಸ್ಟ್, ಒನ್ ಹೋಲಿ ಸ್ಪಿರಿಟ್ ಅಂಡ್ ಯು, ಬಿಕಾಸ್ ಯು ಅಂಡ್ ಕ್ರೈಸ್ಟ್ ಆರ್ ಒನ್. Hallelujah. Hallelujah. Amen. ನಮ್ಮ ಚೀಫ್ ಕಮಾಂಡರ್ ಹೋಲಿ ಸ್ಪಿರಿಟ್, Hallelujah. ಕಮಾಂಡರ್ ಇನ್ ಜನರಲ್ ಜೀಸಸ್ ಕ್ರೈಸ್ಟ್. Hallelujah. ನೆಕ್ಸ್ಟ್ ನಿಮಗೆ ಯಾವ ಡೆಸಿಗ್ನೇಷನ್ ಬೇಕೋ ಫುಲ್ಫಿಲ್ ಮಾಡ್ಕೊಳ್ಳಿ. Amen. ಪ್ರೈಸ್ ದಿ ಲಾರ್ಡ್. Hallelujah. Hallelujah. ನೀವು ಕ್ರಿಸ್ತನಲ್ಲಿದ್ದೀರಾ, ಕ್ರಿಸ್ತನು ನಿಮ್ಮಲ್ಲಿದ್ದಾನೆ. ನೀವು ಮತ್ತೆ ಕ್ರಿಸ್ತನ್ ಏನಾಗಿದ್ದೀರಾ? ಒಂದಾಗಿದ್ದೀರಾ. ನಾನು ಮತ್ತು ತಂದೆ ಒಂದಾಗಿರುವ ಪ್ರಕಾರ ನೀವು ಹೇಗಿರ್ಬೇಕಂತ ಒಂದಾಗಿರೋ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ನಿಮ್ಮ ಟೀಮ್ ಮೆಂಬರ್ಸ್ ಯಾರಪ್ಪ? ಯೇಸು ಕ್ರಿಸ್ತನು ಮತ್ತು ಪರಿಶುದ್ಧ. Amen. ಇವರಿಗಿಂತ ದೊಡ್ಡ ಟೀಮ್ ಮೆಂಬರ್ಸ್, ದೊಡ್ಡ ಟೀಮ್ ಲೀಡರ್ ಯಾರಾದ್ರೂ ಬೇಕಾ ನಿಮಗೆ? ಬೇಕಾ? ಯಾರು ಬೇಕು ನಿಮಗೆ? ಯಾವ ಡೆಸಿಗ್ನೇಷನ್ ಬೇಕು? ಸಿಇಒ ಬೇಕಾ? CSO, MD ಯಾರು ಬೇಕು? ಯಾರು ಬೇಡ. ಅವರು ಒಬ್ರು ಇದ್ರೆ ಸಾಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. JC ಅನ್ನೋರು ಒಬ್ರು ಇದ್ರೆ ಇಡೀ ಯೂನಿವರ್ಸ್ ಕಂಟ್ರೋಲ್ ಮಾಡೋದು. Hallelujah. If you have Jesus Christ in your life, you are the superior power. Hallelujah. Praise the Lord. ಯಾಕೆಂದರೆ ದೇವರು ನಂಬಿಗಸ್ತನಾಗಿದ್ದಾನೆ. ದೇವರೇನಾಗಿದ್ದಾನೆ? ನಂಬಿಗಸ್ತನಾಗಿದ್ದಾನೆ. God is faithful. ಎಲ್ಲ ವಿಷಯಗಳನ್ನ ಏನ್ ಮಾಡ್ಬೇಕು? ನಂಬಿಕೆಯಿಂದ ಆರಂಭಿಸಿ. ಮಾಡ್ತೀರಾ? ಮಾಡಲೇಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ಯಾವತ್ತೂ ಕೂಡ ತನ್ನ ಮಕ್ಕಳು ಕಷ್ಟದಲ್ಲಿ ಇರೋದನ್ನ ಬಯಸುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ನಿಮ್ಮ ತಲೆ ಮೇಲೆ ಕೈ ಇಟ್ಟು. ನಾನು ಹೇಳಿದ್ದನ್ನು ರಿಪೀಟ್ ಮಾಡ್ತೀನಿ. ನಾನು ಕ್ರಿಸ್ತನಲ್ಲಿದ್ದೇನೆ, ಕ್ರಿಸ್ತನು ನನ್ನಲ್ಲಿದ್ದಾನೆ, ನಾನು ಮತ್ತು ಕ್ರಿಸ್ತನು ಒಂದಾಗಿದ್ದೇವೆ. ದೇವರು ನನ್ನನ್ನು ಎಲ್ಲಾ ವಿಷಯದಲ್ಲಿ ಸಂತೃಪ್ತಿಯಾಗಿ ಆಶೀರ್ವದಿಸಿದ್ದಾರೆ. ನನ್ನ ಜೀವಿತದಲ್ಲಿ ಇನ್ನು ಮೇಲೆ ಯಾವ ಕೊರತೆಗಳು ಇರುವುದಿಲ್ಲ. ನಾನು ಬಾಲವಾಗಿ ಇರುವುದಿಲ್ಲ, ನಾನು ತಲೆಯಾಗಿರುತ್ತೇನೆ.
ಯಾಕೆಂದ್ರೆ ಕ್ರಿಸ್ತನೇ ನನ್ನ ಶಿರಸ್ಸಾಗಿದ್ದಾನೆ. ನಾನು ಆಶೀರ್ವದಿಸಲ್ಪಟ್ಟವನು, ನಾನು ಅನುಗ್ರಹಿಸಲ್ಪಟ್ಟವನು. ದೇವರ ಕೃಪೆ ನನ್ನ ಮೇಲೆ ಇದೆ. ನಾನು ಕೈ ಹಾಕುವ ಎಲ್ಲಾ ಕೆಲಸಗಳನ್ನ ದೇವರು ಆಶೀರ್ವದಿಸಿ ಅಭಿವೃದ್ಧಿಪಡಿಸುತ್ತಾನೆ. ನನ್ನ ಕೈ ಖಾಲಿಯಾಗಿ ಇರುವುದಿಲ್ಲ, ನನ್ನ ಪಾತ್ರೆಯು ಖಾಲಿಯಾಗಿರುವುದಿಲ್ಲ, ನನ್ನ ಜೀವಿತವು ಬರಿದಾಗಿರುವುದಿಲ್ಲ. ನಾನು ಎಲ್ಲವನ್ನ ಉಳ್ಳವನಾಗಿದ್ದೇನೆ. ಜೋರಾದ ಚಪ್ಪಾಳೆಯನ್ನು ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. Hallelujah. ಈ ಎರಡು ಡಿಕ್ಲರೇಷನ್ ನಿಮ್ಮ ಲೈಫಲ್ಲಿ ಮಾಡಬೇಡಿ. ಕಾಣದೇ ಇರುವ ಚೇಂಜಸ್ ಅನ್ನು ನೀವು ನೋಡ್ತೀರ. ಒಂದು, ದೇವರು ಮಾಡಿರುವ ವಿಷಯಗಳಿಗೆ, ಮಾಡುತ್ತಿರುವ ವಿಷಯಗಳಿಗೆ, ಮುಂದೆ ಮಾಡಲಿಕ್ಕಿರುವ ವಿಷಯಗಳಿಗೆ, ಪ್ರೆಸೆಂಟ್, ಪಾಸ್ಟ್ ಅಂಡ್ ಫ್ಯೂಚರ್, ಮೂರು ವಿಷಯಗಳಿಗೆ ದೇವರಿಗೆ ಥ್ಯಾಂಕ್ಸ್ ಅನ್ನು ಹೇಳಿ. ನೆಕ್ಸ್ಟ್ ಡಿಕ್ಲರೇಷನ್, ನೀವು ಕ್ರಿಸ್ತನಲ್ಲಿದ್ದೀರಾ, ಕ್ರಿಸ್ತನು ನನ್ನಲ್ಲಿದ್ದಾನೆ, ನಾನು ಮತ್ತು ಕ್ರಿಸ್ತನು ಒಂದಾಗಿದ್ದೀನಿ. ಎರಡು ಡಿಕ್ಲರೇಷನ್ ಬೆಳಗ್ಗೆ ರಾತ್ರಿ ಬೆಳಗ್ಗೆ ಯಾವಾಗ ಟೈಮ್ ಸಿಗ್ತಾ ಮಾಡ್ತಾ ಇದೆ. ನಿಮ್ಮಲ್ಲಿ ಒಂದು ಚೇಂಜಸ್ ಬರುತ್ತೆ. ನೆಗೆಟಿವ್ ಥಾಟ್ಸ್ ನಿಮ್ಮ ಹತ್ರ ಬರೋದಿಲ್ಲ, ಬಂದರೂ ಕೂಡ ನೀವು ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕಂದ್ರೆ ಯು ವಿಲ್ ಬಿ ದ ಪಿಲ್ಲರ್ ಆಫ್ ಹೋಲಿ ಗೋಸ್ಟ್. ಪರಿಶುದ್ಧಾತ್ಮ ಸ್ತಂಭವಾಗಿ ನೀವು ನಿಲ್ತೀರ. ಹಾಲೆಲೂಯಾ. ಕೊರತೆಗಳನ್ನುವಂತಹ ಶಬ್ದಗಳನ್ನು ನಿಮ್ಮ ಡಿಕ್ಷನರಿಯಿಂದ ಅಳಿಸಿಬಿಡಿ. ದೇವರು ಸಮೃದ್ಧಿಯಾಗಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ದೇವರು ತಾನು ನಿಮ್ಮೆಲ್ಲರನ್ನು ಆಶೀರ್ವದಿಸ್ತಾರೆ. ಗಾಡ್ ಬ್ಲೆಸ್ ಯು. Amen. Hallelujah. Praise the Lord. Praise the Lord.